ಸಿಎಂ ಕುರ್ಚಿ ರೇಸ್ನಲ್ಲಿ ಯಾರಿದ್ದಾರೆ ಅಂತ ಹೇಳಿ ನಾವು ನೋಡಿದಾಗ ನಮಗೆ ಮೊದಲು ಕಾಣಿಸೋದು ಡಿ.ಕೆ. ಶಿವಕುಮಾರ್. ಯಾಕಂತ ಹೇಳಿದ್ರೆ ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅವರ ಬೆಂಬಲಿಗರೆಲ್ಲ ಡಿ.ಕೆ. ಶಿವಕುಮಾರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. 2.5 ವರ್ಷ ಸಿಎಂಗೆ ಸಿದ್ದರಾಮಯ್ಯನವರಿಗೆ, 2.5 ವರ್ಷ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಅದು ಹೈಕಮಾಂಡ್ ಹೇಳಿತ್ತು ಅನ್ನೋದೆಲ್ಲವೂ ಕೂಡ ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಚರ್ಚೆ ಆಗಿದೆ, ಮುಗಿದೋದ ಅಧ್ಯಾಯ. ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯವನ್ನ ತುಂಬಿದ್ದು ಬೇರೆ ಯಾರೂ ಅಲ್ಲ, ಇದೇ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್. ಚುನಾವಣೆಯಲ್ಲಿ ತನು ಮನ ಧನ ಎಲ್ಲ ಧಾರೆ ಎರೆದು ಈ ಕಾಂಗ್ರೆಸ್ ಪಕ್ಷ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ, ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂತೆ ಮಾಡಿದ್ದು ಇದೇ ಕನಕಪುರದ ಬಂಡೆ. ಸಿದ್ದು ಬಿಟ್ರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಇದೇ ಡಿ.ಕೆ. ಶಿವಕುಮಾರ್. ಸಿಎಂ ಕುರ್ಚಿ ರೇಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಒಮ್ಮೆಯೂ ಕೂಡ ಸಿಎಂ ಆಗಲಿಲ್ಲ ಎಂಬುವ ಕೊರಗು ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಈಗ ಅವರು ಎಐಸಿಸಿಯ ಅಧ್ಯಕ್ಷರು, ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವಂಥ ಮತ್ತೆ ಒಂದಿಷ್ಟು ಸಮಾಜವನ್ನು ನಾವು ಸಾಮಾಜಿಕ ನ್ಯಾಯ ದೃಷ್ಟಿಯಲ್ಲಿ ನೋಡಿದಾಗ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು, ಪರಮೇಶ್ವರನ್ ಕೂಡ ಮಾಡಲಿಲ್ಲ ಅನ್ನೋದೆಲ್ಲವೂ ಕೂಡ ನಮ್ಮ ಕಣ್ಮುಂದಿದೆ. ಅದೇ ಬೇರೆ ವಿಚಾರ. ಅವರು ಕೂಡ ರೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ ದಲಿತ ಸಿಎಂ ಕೊರಗನ್ನ ನೀಗಿಸಬೇಕು ಅಂತ ಹೇಳಿದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಇದು ಕಾಂಗ್ರೆಸ್ಗೆ ಸಿಕ್ಕ ಅಪರೂಪದ ಅವಕಾಶ ಕೂಡ. ಈಗೀಗ ಪ್ರಿಯಾಂಕ್ ಖರ್ಗೆ ಹೆಸರು ಕೂಡ ಕೇಳಿ ಬರ್ತಾ ಇದೆ. RSS ಬಗ್ಗೆ ಎಲ್ಲ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆ ರೇಸ್ನಲ್ಲಿ ಇದ್ದಾರೆ ಅನ್ನೋ ವಿಚಾರ. ಡಾಕ್ಟರ್ ಜಿ ಪರಮೇಶ್ವರ್ ಯಾವಾಗ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ್ರು, ಒಂದು ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಆಗ ಸೋತಿಲ್ದೇ ಇದ್ದಿದ್ರೆ, ಆಗ ಅವ್ರು ಗೆದ್ದಿದ್ರೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಬಾರಿ ಆದ್ರೂ ಕೂಡ ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರೇ ಸೋಲ್ಸಿದ್ರು ಅನ್ನೋ ವಿಚಾರ ರಾಜಕೀಯವಾಗಿ ಗುಸುಗುಸು ಇದೆ. ಅದು ಏನೇ ಆದರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ನಾವು ಯಾರು ಕೂಡ ಇಲ್ಲ ಅಂತ ಹೇಳಂಗಿಲ್ಲ. ದಲಿತ ಸಿಎಂ ರೇಸ್ನಲ್ಲಿ ಖರ್ಗೆ ಬಳಿಕ 2ನೇ ಆಯ್ಕೆ ಇವರೇ. ಪ್ರಮುಖ ಖಾತೆಯನ್ನು ನಿಭಾಯಿಸಿದಂಥ ಅನುಭವ ಇದೆ. ಹೋಮ್ ಮಿನಿಸ್ಟರ್ ಆಗಿದ್ರು, ಈಗಲೂ ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಸದಾಕಾಲ ಮುಖ್ಯಮಂತ್ರಿ ಕುರ್ಚಿಯದ್ದೇ ಕನಸು ಕಾಣ್ತಾ ಇದ್ದಾರೆ. ಸಿಎಂ ಕುರ್ಚಿ ರೇಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಹೇಳ್ತಾ ಇದ್ರು, ಸತೀಶ್ ಜಾರಕಿಹೊಳಿ ಆಗೋಣ ಬಿಡಿ ಮುಂದೊಂದು ಬಾರಿ ಅಂತ ಹೇಳಿ. ಈಗ ಸಿಎಂ ಇದ್ದಾರೆ ಅಂತೂ ಸಿದ್ದರಾಮಯ್ಯ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದಿದೆಯಲ್ಲ, ಇದು ಚರ್ಚೆ. ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ ಇದೇ ಸತೀಶ್ ಜಾರಕಿಹೊಳಿ. ಸಿದ್ದು ಬಳಿಕ ಅಹಿಂದ ನಾಯಕನಾಗುವ ತಾಕತ್ತಿರೋದು ಬೇರೆ ಯಾರಿಗಾದ್ರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ. ನೋ ಡೌಟ್, ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ. ಅವರ ಸೈದ್ಧಾಂತಿಕವಾದಂಥ ಬದ್ಧತೆ, ಅವರ ಜೀವನ ಶೈಲಿ ಇದು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸೈದ್ಧಾಂತಿಕವಾದಂತಹ ಸ್ಪಷ್ಟವಾದಂಥ ಕ್ಲಾರಿಟಿ ಇದ್ದಂಥ ನಾಯಕ ಅದು ಸತೀಶ್ ಜಾರಕಿಹೊಳಿ, ನೋ ಡೌಟ್. ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಯತ್ನಿಸ್ತಾರೆ, ಜಾಸ್ತಿ ಮಾತಾಡೋದಿಲ್ಲ ಸತೀಶ್ ಜಾರಕಿಹೊಳಿ ಅವರು. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ. ಸಿಎಂ ಕುರ್ಚಿ ರೇಸ್ನಲ್ಲಿ ಎಂ.ಬಿ. ಪಾಟೀಲ್ ಅವರು ಇದ್ದಾರೆ. ನಮಗೂ ಆಸೆ ಇದೆ ಅಂತೇಳಿ ಒಂದು ಬಾರಿ ಹೇಳಿದ್ರು ಎಂ.ಬಿ. ಪಾಟೀಲ್ ಅವರು ಕೂಡ ಇದ್ದಾರೆ. ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡುವಂತ ವಿಚಾರ, ಯಾಕಂತ ಹೇಳಿದ್ರೆ ಬಿಜೆಪಿ ಕಡೆಗೆ ಬಹುತೇಕ 70% ಲಿಂಗಾಯತರು ಬಿಜೆಪಿ ಕಡೆಗಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದಾದ್ರೆ ಬಹುಶಃ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಕಾಂಗ್ರೆಸ್ ತನ್ನೆಡೆಗೆ ಎಳೆದುಕೊಳ್ಳಬಹುದು ಅನ್ನುವಂಥ ಸ್ಟ್ರಾಟಜಿಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಈ ಕಾರಣದಿಂದ ಎಂ.ಬಿ. ಪಾಟೀಲ್ ಅವರು ಆಯ್ಕೆ ಏನಾದರೂ ಲಿಂಗಾಯತ ಸಮುದಾಯವನ್ನ ಪರಿಗಣಿಸುವಂತ ಸಂದರ್ಭ ಬಂತು ಅಂತ ಹೇಳಿದ್ರೆ ನಮ್ಮನ್ನು ಕೂಡ ನೀವು ಪರಿಗಣಿಸಬೇಕು ಅನ್ನುವಂಥ ವಿಚಾರ ಪದೇ ಪದೇ ಹೇಳಿದ್ದನ್ನು ನಾವು ಗಮನಿಸಿದ್ದೀವಿ. ಎಂ.ಬಿ. ಪಾಟೀಲ್ಗೆ ಎಲ್ಲ ಶಕ್ತಿ ಸಾಮರ್ಥ್ಯ ಇದೆ. ತನು ಮನ ಧನ ಎಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಏನು ಮಾಡಬೇಕು ಎಲ್ಲವನ್ನು ಕೂಡ ಸರಿದೂಗಿಸುವಂತ ತಾಕತ್ತು ಎಂ.ಬಿ. ಪಾಟೀಲ್ಗಿದೆ. ಉತ್ತರ ಕರ್ನಾಟಕ ಭಾಗದ ಕೂಗಿಗೆ ಧ್ವನಿಯಾಗ್ತಾರೆ ಎಂ.ಬಿ. ಪಾಟೀಲ್. ಬಹುಶಃ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಈ ಎಲ್ಲ ರೇಸ್ನಲ್ಲಿ ಇವರಿದ್ದಾರೆ. ಇದನ್ನ ನಿಭಾಯಿಸ್ಕೊಂಡು ಸಿಎಂ ಕುರ್ಚಿ ರೇಸ್ನಲ್ಲಿ ಯಾರಿದ್ದಾರೆ ಅಂತ ಹೇಳಿ ನಾವು ನೋಡಿದಾಗ ನಮಗೆ ಮೊದಲು ಕಾಣಿಸೋದು ಡಿ.ಕೆ. ಶಿವಕುಮಾರ್. ಯಾಕಂತ ಹೇಳಿದ್ರೆ ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅವರ ಬೆಂಬಲಿಗರೆಲ್ಲ ಡಿ.ಕೆ. ಶಿವಕುಮಾರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. 2.5 ವರ್ಷ ಸಿಎಂಗೆ ಸಿದ್ದರಾಮಯ್ಯನವರಿಗೆ, 2.5 ವರ್ಷ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಅದು ಹೈಕಮಾಂಡ್ ಹೇಳಿತ್ತು ಅನ್ನೋದೆಲ್ಲವೂ ಕೂಡ ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಚರ್ಚೆ ಆಗಿದೆ, ಮುಗಿದೋದ ಅಧ್ಯಾಯ. ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯವನ್ನ ತುಂಬಿದ್ದು ಬೇರೆ ಯಾರೂ ಅಲ್ಲ, ಇದೇ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್. ಚುನಾವಣೆಯಲ್ಲಿ ತನು ಮನ ಧನ ಎಲ್ಲ ಧಾರೆ ಎರೆದು ಈ ಕಾಂಗ್ರೆಸ್ ಪಕ್ಷ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ, ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂತೆ ಮಾಡಿದ್ದು ಇದೇ ಕನಕಪುರದ ಬಂಡೆ. ಸಿದ್ದು ಬಿಟ್ರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಇದೇ ಡಿ.ಕೆ. ಶಿವಕುಮಾರ್. ಸಿಎಂ ಕುರ್ಚಿ ರೇಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಒಮ್ಮೆಯೂ ಕೂಡ ಸಿಎಂ ಆಗಲಿಲ್ಲ ಎಂಬುವ ಕೊರಗು ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಈಗ ಅವರು ಎಐಸಿಸಿಯ ಅಧ್ಯಕ್ಷರು, ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವಂಥ ಮತ್ತೆ ಒಂದಿಷ್ಟು ಸಮಾಜವನ್ನು ನಾವು ಸಾಮಾಜಿಕ ನ್ಯಾಯ ದೃಷ್ಟಿಯಲ್ಲಿ ನೋಡಿದಾಗ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು, ಪರಮೇಶ್ವರನ್ ಕೂಡ ಮಾಡಲಿಲ್ಲ ಅನ್ನೋದೆಲ್ಲವೂ ಕೂಡ ನಮ್ಮ ಕಣ್ಮುಂದಿದೆ.
ಅದು ಬೇರೆ ವಿಚಾರ. ಅವರು ಕೂಡ ರೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ ದಲಿತ ಸಿಎಂ ಕೊರಗನ್ನ ನೀಗಿಸಬೇಕು ಅಂತ ಹೇಳಿದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಇದು ಕಾಂಗ್ರೆಸ್ಗೆ ಸಿಕ್ಕ ಅಪರೂಪದ ಅವಕಾಶ ಕೂಡ. ಈಗೀಗ ಪ್ರಿಯಾಂಕ್ ಖರ್ಗೆ ಹೆಸರು ಕೂಡ ಕೇಳಿ ಬರ್ತಾ ಇದೆ. RSS ಬಗ್ಗೆ ಎಲ್ಲ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆ ರೇಸ್ನಲ್ಲಿ ಇದ್ದಾರೆ ಅನ್ನೋ ವಿಚಾರ. ಡಾಕ್ಟರ್ ಜಿ ಪರಮೇಶ್ವರ್ ಯಾವಾಗ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ್ರು, ಒಂದು ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಆಗ ಸೋತಿಲ್ದೇ ಇದ್ದಿದ್ರೆ, ಆಗ ಅವ್ರು ಗೆದ್ದಿದ್ರೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಬಾರಿ ಆದ್ರೂ ಕೂಡ ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರೇ ಸೋಲ್ಸಿದ್ರು ಅನ್ನೋ ವಿಚಾರ ರಾಜಕೀಯವಾಗಿ ಗುಸುಗುಸು ಇದೆ. ಅದು ಏನೇ ಆದರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ನಾವು ಯಾರು ಕೂಡ ಇಲ್ಲ ಅಂತ ಹೇಳಂಗಿಲ್ಲ. ದಲಿತ ಸಿಎಂ ರೇಸ್ನಲ್ಲಿ ಖರ್ಗೆ ಬಳಿಕ ಎರಡನೇ ಆಯ್ಕೆ ಇವರೇ. ಪ್ರಮುಖ ಖಾತೆಯನ್ನ ನಿಭಾಯಿಸಿದಂತ ಅನುಭವ ಇದೆ. ಹೋಮ್ ಮಿನಿಸ್ಟರ್ ಆಗಿದ್ರು, ಈಗಲೂ ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಸದಾ ಕಾಲ ಮುಖ್ಯಮಂತ್ರಿ ಕುರ್ಚಿಯದ್ದೇ ಕನಸು ಕಾಣ್ತಾ ಇದ್ದಾರೆ. ಸಿಎಂ ಕುರ್ಚಿ ರೇಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಹೇಳ್ತಾ ಇದ್ರು, ಸತೀಶ್ ಜಾರಕಿಹೊಳಿ ಆಗೋಣ ಬಿಡಿ ಮುಂದೊಂದು ಬಾರಿ ಅಂತ ಹೇಳಿ. ಈಗ ಸಿಎಂ ಇದ್ದಾರೆ ಅಂತೂ ಸಿದ್ದರಾಮಯ್ಯ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದಿದೆಯಲ್ಲ, ಇದು ಚರ್ಚೆ. ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ ಇದೇ ಸತೀಶ್ ಜಾರಕಿಹೊಳಿ. ಸಿದ್ದು ಬಳಿಕ ಅಹಿಂದ ನಾಯಕನಾಗುವ ತಾಕತ್ತಿರೋದು ಬೇರೆ ಯಾರಿಗಾದ್ರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ. ನೋ ಡೌಟ್, ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ. ಅವರ ಸೈದ್ಧಾಂತಿಕವಾದಂಥ ಬದ್ಧತೆ, ಅವರ ಜೀವನ ಶೈಲಿ ಇದು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸೈದ್ಧಾಂತಿಕವಾದಂತಹ ಸ್ಪಷ್ಟವಾದಂಥ ಕ್ಲಾರಿಟಿ ಇದ್ದಂಥ ನಾಯಕ ಅದು ಸತೀಶ್ ಜಾರಕಿಹೊಳಿ, ನೋ ಡೌಟ್. ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಯತ್ನಿಸ್ತಾರೆ. ಜಾಸ್ತಿ ಮಾತಾಡೋದಿಲ್ಲ ಸತೀಶ್ ಜಾರಕಿಹೊಳಿ ಅವರು. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ. ಸಿಎಂ ಕುರ್ಚಿ ರೇಸ್ನಲ್ಲಿ MB ಪಾಟೀಲ್ ಅವರು ಇದ್ದಾರೆ. ನಮಗೂ ಆಸೆ ಇದೆ ಅಂತೇಳಿ ಒಂದು ಬಾರಿ ಹೇಳಿದ್ರು MB ಪಾಟೀಲ್ ಅವರು ಕೂಡ ಇದ್ದಾರೆ. ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡುವಂತ ವಿಚಾರ, ಯಾಕಂತ ಹೇಳಿದ್ರೆ ಬಿಜೆಪಿ ಕಡೆಗೆ ಬಹುತೇಕ 70% ಲಿಂಗಾಯತರು ಬಿಜೆಪಿ ಕಡೆಗಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದಾದ್ರೆ ಬಹುಶಃ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಕಾಂಗ್ರೆಸ್ ತನ್ನೆಡೆಗೆ ಎಳೆದುಕೊಳ್ಳಬಹುದು ಅನ್ನುವಂಥ ಸ್ಟ್ರಾಟಜಿಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಈ ಕಾರಣದಿಂದ MB ಪಾಟೀಲ್ ಅವರು ಆಯ್ಕೆ ಏನಾದರೂ ಲಿಂಗಾಯತ ಸಮುದಾಯವನ್ನ ಪರಿಗಣಿಸುವಂತ ಸಂದರ್ಭ ಬಂತು ಅಂತ ಹೇಳಿದ್ರೆ ನಮ್ಮನ್ನು ಕೂಡ ನೀವು ಪರಿಗಣಿಸಬೇಕು ಅನ್ನುವಂಥ ವಿಚಾರ ಪದೇ ಪದೇ ಹೇಳಿದ್ದನ್ನ ನಾವು ಗಮನಿಸಿದ್ದೀವಿ. MB ಪಾಟೀಲ್ಗೆ ಎಲ್ಲ ಶಕ್ತಿ ಸಾಮರ್ಥ್ಯ ಇದೆ. ತನು ಮನ ಧನ ಎಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಏನ್ ಮಾಡಬೇಕು ಎಲ್ಲವನ್ನು ಕೂಡ ಸರಿದೂಗಿಸುವಂತ ತಾಕತ್ತು MB ಪಾಟೀಲ್ಗಿದೆ. ಉತ್ತರ ಕರ್ನಾಟಕ ಭಾಗದ ಕೂಗಿಗೆ ಧ್ವನಿಯಾಗ್ತಾರೆ MB ಪಾಟೀಲ್. ಬಹುಶಃ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಈ ಎಲ್ಲ ರೇಸ್ನಲ್ಲಿ ಇವರಿದ್ದಾರೆ. ಇದನ್ನ ನಿಭಾಯಿಸಿಕೊಂಡು ಸಿಎಂ ಕುರ್ಚಿ ರೇಸ್ನಲ್ಲಿ ಯಾರಿದ್ದಾರೆ ಅಂತ ಹೇಳಿ ನಾವು ನೋಡಿದಾಗ ನಮಗೆ ಮೊದಲು ಕಾಣಿಸೋದು DK ಶಿವಕುಮಾರ್. ಯಾಕಂತ ಹೇಳಿದ್ರೆ ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅವರ ಬೆಂಬಲಿಗರೆಲ್ಲ DK ಶಿವಕುಮಾರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. 2.5 ವರ್ಷ ಸಿಎಂಗೆ ಸಿದ್ದರಾಮಯ್ಯನವರಿಗೆ, 2.5 ವರ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಅದು ಹೈಕಮಾಂಡ್ ಹೇಳಿತ್ತು ಅನ್ನೋದೆಲ್ಲವೂ ಕೂಡ ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಚರ್ಚೆ ಆಗಿದೆ, ಮುಗಿದೋದ ಅಧ್ಯಾಯ. ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯವನ್ನ ತುಂಬಿದ್ದು ಬೇರೆ ಯಾರೂ ಅಲ್ಲ, ಇದೇ ಕನಕಪುರದ ಬಂಡೆ DK ಶಿವಕುಮಾರ್. ಚುನಾವಣೆಯಲ್ಲಿ ತನು ಮನ ಧನ ಎಲ್ಲ ಧಾರೆ ಎರೆದು ಈ ಕಾಂಗ್ರೆಸ್ ಪಕ್ಷ, KPCC ಅಧ್ಯಕ್ಷರಾಗಿದ್ದ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ, ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂತೆ ಮಾಡಿದ್ದು ಇದೇ ಕನಕಪುರದ ಬಂಡೆ. ಸಿದ್ದು ಬಿಟ್ರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಇದೇ DK ಶಿವಕುಮಾರ್. ಸಿಎಂ ಕುರ್ಚಿ ರೇಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಒಮ್ಮೆಯೂ ಕೂಡ ಸಿಎಂ ಆಗಲಿಲ್ಲ ಎಂಬುವ ಕೊರಗು ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಈಗ ಅವರು AICCಯ ಅಧ್ಯಕ್ಷರು, ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವಂಥ ಮತ್ತೆ ಒಂದಿಷ್ಟು ಸಮಾಜವನ್ನ ನಾವು ಸಾಮಾಜಿಕ ನ್ಯಾಯ ದೃಷ್ಟಿಯಲ್ಲಿ ನೋಡಿದಾಗ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು, ಪರಮೇಶ್ವರನ್ ಕೂಡ ಮಾಡಲಿಲ್ಲ ಅನ್ನೋದೆಲ್ಲವೂ ಕೂಡ ನಮ್ಮ ಕಣ್ಮುಂದಿದೆ. ಅದು ಬೇರೆ ವಿಚಾರ. ಅವರು ಕೂಡ ರೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ ದಲಿತ ಸಿಎಂ ಕೊರಗನ್ನ ನೀಗಿಸಬೇಕು ಅಂತ ಹೇಳಿದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಇದು ಕಾಂಗ್ರೆಸ್ಗೆ ಸಿಕ್ಕ ಅಪರೂಪದ ಅವಕಾಶ ಕೂಡ. ಈಗೀಗ ಪ್ರಿಯಾಂಕ್ ಖರ್ಗೆ ಹೆಸರು ಕೂಡ ಕೇಳಿ ಬರ್ತಾ ಇದೆ. RSS ಬಗ್ಗೆ ಎಲ್ಲ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆ ರೇಸ್ನಲ್ಲಿ ಇದ್ದಾರೆ ಅನ್ನೋ ವಿಚಾರ. ಡಾಕ್ಟರ್ ಜಿ ಪರಮೇಶ್ವರ್ ಯಾವಾಗ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ್ರು, ಒಂದು ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಆಗ ಸೋತಿಲ್ದೇ ಇದ್ದಿದ್ರೆ, ಆಗ ಅವ್ರು ಗೆದ್ದಿದ್ರೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಬಾರಿ ಆದ್ರೂ ಕೂಡ ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರೇ ಸೋಲ್ಸಿದ್ರು ಅನ್ನೋ ವಿಚಾರ ರಾಜಕೀಯವಾಗಿ ಗುಸುಗುಸು ಇದೆ. ಅದು ಏನೇ ಆದರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ನಾವು ಯಾರು ಕೂಡ ಇಲ್ಲ ಅಂತ ಹೇಳಂಗಿಲ್ಲ. ದಲಿತ ಸಿಎಂ ರೇಸ್ನಲ್ಲಿ ಖರ್ಗೆ ಬಳಿಕ ಎರಡನೇ ಆಯ್ಕೆ ಇವರೇ. ಪ್ರಮುಖ ಖಾತೆಯನ್ನ ನಿಭಾಯಿಸಿದಂಥ ಅನುಭವ ಇದೆ. ಹೋಮ್ ಮಿನಿಸ್ಟರ್ ಆಗಿದ್ರು, ಈಗಲೂ ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಸದಾ ಕಾಲ ಮುಖ್ಯಮಂತ್ರಿ ಕುರ್ಚಿಯದ್ದೇ ಕನಸು ಕಾಣ್ತಾ ಇದ್ದಾರೆ. ಸಿಎಂ ಕುರ್ಚಿ ರೇಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಹೇಳ್ತಾ ಇದ್ರು, ಸತೀಶ್ ಜಾರಕಿಹೊಳಿ ಆಗೋಣ ಬಿಡಿ ಮುಂದೊಂದು ಬಾರಿ ಅಂತ ಹೇಳಿ. ಈಗ ಸಿಎಂ ಇದ್ದಾರೆ ಅಂತೂ ಸಿದ್ದರಾಮಯ್ಯ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದಿದೆಯಲ್ಲ, ಇದು ಚರ್ಚೆ. ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ ಇದೇ ಸತೀಶ್ ಜಾರಕಿಹೊಳಿ.
ಸಿದ್ದು ಬಳಿಕ ಅಹಿಂದ ನಾಯಕನಾಗುವ ತಾಕತ್ತಿರೋದು ಬೇರೆ ಯಾರಿಗಾದ್ರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ. ನೋ ಡೌಟ್, ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ. ಅವರ ಸೈದ್ಧಾಂತಿಕವಾದಂಥ ಬದ್ಧತೆ, ಅವರ ಜೀವನ ಶೈಲಿ ಇದು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸೈದ್ಧಾಂತಿಕವಾದಂತಹ ಸ್ಪಷ್ಟವಾದಂಥ ಕ್ಲಾರಿಟಿ ಇದ್ದಂಥ ನಾಯಕ ಅದು ಸತೀಶ್ ಜಾರಕಿಹೊಳಿ, ನೋ ಡೌಟ್. ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಯತ್ನಿಸ್ತಾರೆ, ಜಾಸ್ತಿ ಮಾತಾಡೋದಿಲ್ಲ ಸತೀಶ್ ಜಾರಕಿಹೊಳಿ ಅವರು. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ. ಸಿಎಂ ಕುರ್ಚಿ ರೇಸ್ನಲ್ಲಿ MB ಪಾಟೀಲ್ ಅವರು ಇದ್ದಾರೆ. ನಮಗೂ ಆಸೆ ಇದೆ ಅಂತೇಳಿ ಒಂದು ಬಾರಿ ಹೇಳಿದ್ರು MB ಪಾಟೀಲ್ ಅವರು ಕೂಡ ಇದ್ದಾರೆ. ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡುವಂತ ವಿಚಾರ, ಯಾಕಂತ ಹೇಳಿದ್ರೆ ಬಿಜೆಪಿ ಕಡೆಗೆ ಬಹುತೇಕ 70% ಲಿಂಗಾಯತರು ಬಿಜೆಪಿ ಕಡೆಗಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದಾದ್ರೆ ಬಹುಶಃ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಕಾಂಗ್ರೆಸ್ ತನ್ನೆಡೆಗೆ ಎಳೆದುಕೊಳ್ಳಬಹುದು ಅನ್ನುವಂಥ ಸ್ಟ್ರಾಟರ್ಜಿಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಈ ಕಾರಣದಿಂದ MB ಪಾಟೀಲ್ ಅವರು ಆಯ್ಕೆ ಏನಾದರೂ ಲಿಂಗಾಯತ ಸಮುದಾಯವನ್ನ ಪರಿಗಣಿಸುವಂತ ಸಂದರ್ಭ ಬಂತು ಅಂತ ಹೇಳಿದ್ರೆ ನಮ್ಮನ್ನು ಕೂಡ ನೀವು ಪರಿಗಣಿಸಬೇಕು ಅನ್ನುವಂಥ ವಿಚಾರ ಪದೇ ಪದೇ ಹೇಳಿದ್ದನ್ನ ನಾವು ಗಮನಿಸಿದ್ದೀವಿ. MB ಪಾಟೀಲ್ಗೆ ಎಲ್ಲ ಶಕ್ತಿ ಸಾಮರ್ಥ್ಯ ಇದೆ. ತನು ಮನ ಧನ ಎಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಏನ್ ಮಾಡಬೇಕು ಎಲ್ಲವನ್ನು ಕೂಡ ಸರಿದೂಗಿಸುವಂತ ತಾಕತ್ತು MB ಪಾಟೀಲ್ಗಿದೆ. ಉತ್ತರ ಕರ್ನಾಟಕ ಭಾಗದ ಕೂಗಿಗೆ ಧ್ವನಿಯಾಗ್ತಾರೆ MB ಪಾಟೀಲ್. ಬಹುಶಃ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಈ ಎಲ್ಲ ರೇಸ್ನಲ್ಲಿ ಇವರು ಇದ್ದಾರೆ. ಇದನ್ನ